ಸ್ನೇಹಿತರೆ ಹಾಗೂ 9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಮಂಜುಳಾ ಹಂಚಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ 9ನೇ ತರಗತಿ ಭೂಗೋಳಶಾಸ್ತ್ರ ಭಾಗ 2 ಅಧ್ಯಾಯ 28 ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ. ಈ ಪಾಠದ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೆಯ ಪ್ರಶ್ನೆ ಅಂದರೆ ಮೊದಲನೆಯ ಬಿಟ್ಟ ಸ್ಥಳದ ವಾಕ್ಯ, ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ಡ್ಯಾಶ್ ಸಾರಿಗೆ ಸಂಪರ್ಕಿಸುತ್ತದೆ. ಸರಿಯಾದ ಪದ, ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ರಸ್ತೆ ಸಾರಿಗೆ ಸಂಪರ್ಕಿಸುತ್ತದೆ. ಎರಡನೆಯ ವಾಕ್ಯ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರೈಲು ಸಂಚಾರ ಆರಂಭವಾದ ವರ್ಷ ಡ್ಯಾಶ್. ಸರಿಯಾದ ಪದ, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರೈಲು ಸಂಚಾರ ಆರಂಭವಾದ ವರ್ಷ 1864. ಮೂರನೆಯ ವಾಕ್ಯ, ಕರ್ನಾಟಕದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಜಿಲ್ಲೆ ಡ್ಯಾಶ್. ಸರಿಯಾದ ಪದ, ಕರ್ನಾಟಕದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಜಿಲ್ಲೆ ರಾಯಚೂರು. ನಾಲ್ಕನೆಯ ವಾಕ್ಯ, ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶ್ ಬಂದರನ್ನು ಕರೆಯಲಾಗಿದೆ. ಸರಿಯಾದ ಪದ, ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರನ್ನು ಕರೆಯಲಾಗಿದೆ. ಐದನೆಯ ವಾಕ್ಯ, ಪಶ್ಚಿಮ ಕರಾವಳಿಯ ರೈಲು ಮಾರ್ಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಪದ, ಪಶ್ಚಿಮ ಕರಾವಳಿಯ ರೈಲು ಮಾರ್ಗವನ್ನು ಕೊಂಕಣ ರೈಲ್ವೆ ಎಂದು ಕರೆಯುತ್ತಾರೆ. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಆರನೆಯ ಪ್ರಶ್ನೆ, ರಸ್ತೆ ಸಾರಿಗೆಯ ಮಹತ್ವವನ್ನು ನೋಡುವುದಾದರೆ ಕೃಷಿ ಪ್ರಗತಿ, ಕೈಗಾರಿಕಾ ಪ್ರಗತಿ, ವ್ಯಾಪಾರದ ಪ್ರಗತಿ, ಗಣಿಗಾರಿಕೆ ಪ್ರಗತಿ, ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೆ ಸಾಗಿಸಬಹುದು. ಇನ್ನು 7ನೆಯ ಪ್ರಶ್ನೆ, ಕರ್ನಾಟಕದ ರಸ್ತೆಗಳ ವಿಧಗಳನ್ನು ಬರೆಯಿರಿ. ಉತ್ತರ, ಕರ್ನಾಟಕದ ರಸ್ತೆಗಳ ವಿಧಗಳು: 1 ರಾಷ್ಟ್ರೀಯ ಹೆದ್ದಾರಿಗಳು, 2 ರಾಜ್ಯ ಹೆದ್ದಾರಿಗಳು, 3 ಜಿಲ್ಲಾ ಹೆದ್ದಾರಿಗಳು, 4 ಗ್ರಾಮೀಣ ರಸ್ತೆಗಳು. 8ನೆಯ ಪ್ರಶ್ನೆ, ವಾಯು ಸಾರಿಗೆಯ ಅನುಕೂಲಗಳೇನು? ಉತ್ತರ, ವಾಯು ಸಾರಿಗೆಯ ಅನುಕೂಲತೆಗಳು: 1 ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಮಾಧ್ಯಮ. 2 ಇದು ಪ್ರಯಾಣಿಕರು ಅಂಚೆ ಮತ್ತು ಬೆಲೆಬಾಳುವ ಹಗುರವಾದ ವಸ್ತುಗಳನ್ನು ದೂರದ ಸ್ಥಳಗಳಿಗೆ ಬೇಗ ಸಾಗಿಸುವುದಕ್ಕೆ ಉಪಯುಕ್ತವಾಗಿದೆ. 3ನೇಯದಾಗಿ ನೈಸರ್ಗಿಕ ವಿಪತ್ತುಗಳು ಸಂಭವಿಸಿದಾಗ ಸಹಾಯಕ. 4 ಯುದ್ಧಗಳಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಸಹಾಯಕ. 5 ವೇಗವಾಗಿ ಪರಿಹಾರ ಕಾರ್ಯ ಕೈಗೊಳ್ಳುವುದಕ್ಕೂ ನೆರವಾಗುತ್ತದೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದಲ್ಲಿರುವ ಬಂದರುಗಳನ್ನು ಹೆಸರಿಸಿ. ಉತ್ತರ, ಕರ್ನಾಟಕದಲ್ಲಿರುವ ಬಂದರುಗಳೆಂದರೆ ನವಮಂಗಳೂರು ಬಂದರು, ಹಳೆಯ ಮಂಗಳೂರು ಬಂದರು, ಮಲ್ಪೆ, ಹಂಗಾರಕಟ್ಟೆ, ಬೇಲೆಕೇರಿ, ಕಾರವಾರ, ಕುಂದಾಪುರ, ಪಡುಬಿದ್ರಿ, ಭಟ್ಕಳ, ಹೊನ್ನಾವರ, ತದಡಿ. ಇನ್ನು ಮುಖ್ಯ ಪ್ರಶ್ನೆ 3, ಹೊಂದಿಸಿ ಬರೆಯಿರಿ. 1 ಸುವರ್ಣ ಚತುಷ್ಕೋನ, ಇದು NH-44. 2ನೇಯದಾಗಿ ಶರಾವತಿ ಸೇತುವೆ, ಇದು ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟಂತಹ ಪದ. 3 ವಿಮಾನ ಸಾರಿಗೆ ರಾಷ್ಟ್ರೀಕರಣ 1953. 4 ಕೊಂಕಣ ರೈಲ್ವೆ ಮಂಗಳೂರು ಟು ಮುಂಬೈ. ಇನ್ನು 5ನೇಯದಾಗಿ ನಮ್ಮ ಮೆಟ್ರೋ, ಇದು ಬೆಂಗಳೂರು. ಮಕ್ಕಳೇ, ಇದುವರೆಗೂ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಈ ಪಾಠದ ಬಿಟ್ಟ ಸ್ಥಳಗಳು ಹಾಗೂ ಪಾಠದಲ್ಲಿ ಕೊಟ್ಟಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳೇ.
ಟೇಕ್ ಕೇರ್ ಮಕ್ಕಳೇ, ಬಾಯ್, ಥ್ಯಾಂಕ್ ಯು.